If you are confused about which college to choose for your PUC education, Jnanasudha Vidyalaya is the answer. Experienced and knowledgeable lecturers, well-equipped and state-of-the-art laboratories and library, large and well-lit classrooms are but a few features. Along with PU theory coaching, there is medical NEET coaching, integrated NEET and JEE coaching, and engineering IIT JEE coaching. There is hostel facility available for both boys and girls separately. Bus facilities available for all the students. The right of choice is reserved to you. You can choose the stream that you want. So, hurry up, reserve your seats. ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ನಂದಿನಿ. ಮೊದಲಿಗೆ ಮುಖ್ಯಾಂಶಗಳು. ರಾಜಪೂತ ಸಮಾಜದ ವತಿಯಿಂದ ಮಹಾರಾಣಾ ಪ್ರತಾಪ್ ಸಿಂಗ್ ರವರ 477ನೇ ಜಯಂತಿ ಅದ್ದೂರಿಯಿಂದ ಆಚರಣೆ. ಬೀದರ್ನ ಶ್ರೀ ಕ್ಷೇತ್ರ ಚರಣ ನರಸಿಂಹ ಜಯಂತಿ ಆಚರಣೆ. ಮಹಾರಾಣಾ ಪ್ರತಾಪ್ ಸಿಂಗ್ ರವರ ಜಯಂತಿ ಅಂಗವಾಗಿ ರಾಜಪೂತ ಸಮಾಜದಿಂದ ಬೈಕ್ ರ್ಯಾಲಿ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮರಣಾಂತ ಉಪವಾಸ ಸತ್ಯಾಗ್ರಹ. ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ಪ್ರವಚನ ಹಾಗೂ ಸಂಗೀತ ಕಾರ್ಯಕ್ರಮ. ಸುದ್ದಿಯ ವಿವರ. ಬೀದರ್ನ ಪ್ರತಾಪ್ ನಗರದಲ್ಲಿ ಮಹಾರಾಣಾ ಪ್ರತಾಪ್ ಸಿಂಗರ 477ನೇ ಜಯಂತಿಯನ್ನು ರಾಜಪೂತ ಸಮಾಜದವರು ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಸಡಗರ ಸಂಭ್ರಮದಿಂದ ಆಚರಿಸಿದರು. ಬೀದರ್ನ ಪ್ರತಾಪ್ ನಗರದಲ್ಲಿ ರಾಜಪೂತ ಸಮಾಜದವರು ಮಹಾರಾಣಾ ಪ್ರತಾಪ್ ಸಿಂಗ್ ರವರ 477ನೇ ಜಯಂತಿಯನ್ನು ಮಹಾರಾಣಾ ಪ್ರತಾಪ್ ಸಿಂಗ್ ರವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮುಂಜಾನೆ 9 ಗಂಟೆಯಿಂದ 3 ಗಂಟೆಯವರೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ರಾಜಪೂತ ಸಮಾಜದ ಪ್ರಮುಖರಾದ ಠಾಕೂರ್ ಸೂರಜ್ ಸಿಂಗ್ ರವರು ಮಾತನಾಡುತ್ತಾ, ತಮ್ಮ ಆದರ್ಶವು ದೇಶಭಕ್ತಿಗೋಸ್ಕರ ಸಮಾಜದ ಸ್ವಾಭಿಮಾನಕ್ಕೆಂದು ಮಹಾರಾಣಾ ಪ್ರತಾಪ್ ಸಿಂಗ್ ರವರು ಹೆಸರುವಾಸಿಯಾಗಿದ್ದಾರೆ. ನಮ್ಮ ದೇಶವನ್ನು ಮೊಘಲರು ಸಾಮ್ರಾಟರು ಆಳ್ವಿಕೆಯಲ್ಲಿ ದೇಶದ ಸಂಸ್ಕೃತಿಯನ್ನು ಹೋಗಲಾಡಿಸಿದರು. ಆದರೆ ಮಹಾಪುರುಷರಾದ ಮಹಾರಾಣಾ ಪ್ರತಾಪ್ ಸಿಂಹ ರವರು ನಮ್ಮ ಸಂಸ್ಕೃತಿಯನ್ನು ಬಿಟ್ಟುಕೊಡದೆ ಉಳಿಸಿ ಗೌರವಿಸಿದರು. ಇಂತಹ ಮಹಾಪುರುಷರ ಜಯಂತಿಯನ್ನು ಆಚರಿಸುತ್ತಿರುವುದು ಸಂತೋಷದ ವಿಷಯವೆಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. हमें मालूम है हमारे आदर्श देश के गौरव, राष्ट्र के गौरव, समाज को अपने आन बान शान के लिए जाने जाने वाले महाराणा प्रताप सिंह की जयंती मनाने में हमें बहुत खुशी हो रही है. हम मानते हैं 477 साल बीत गए, वो जाके 420 साल हो गए. हम आज भी उनको गौरव देते हैं, वो गौरवान्वित हैं. भाई, हमको मालूम है जब इस देश के ऊपर मुगल आए, मुगल सम्राट आए, लेकिन अपने बेहुदा कर्तव्यों से हिंदू समाज को छिन्न भिन्न करने का कार्य मुगलों ने हमारे देश के ऊपर किया. आज तक भी हमारे देश के अंदर यवन म्लेच्छ आकर जो राज करके गए, हमारी संस्कृति को नष्ट भ्रष्ट करने का कार्य उन्होंने किया. लेकिन हमारे जो वीर पुरुष हैं, जैसे कि महाराणा प्रताप सिंह हैं, पृथ्वीराज चौहान हैं, छत्रपति शिवाजी महाराज हैं, गुरु गोविंद सिंह जी हैं, ऐसे महापुरुषों ने हमारे देश की रक्षा करने के लिए, हमारे देश की संस्कृति की रक्षा करने के लिए अपनी बलिदान आहुति दी. वैसे महापुरुषों का जो कार्य हम आज अग्रसर करने वाले हैं, कर रहे हैं, उसके लिए हम सभी समाज के लोगों को फिर एक बार मैं. ಅದಲ್ಲದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಎಂಎಲ್ಎ ರಮೇಶ್ ಕುಮಾರ್ ಪಾಂಡೆ ಅವರು ಮಾತನಾಡುತ್ತಾ, ನಮ್ಮ ದೇಶ ಉಳಿಸಿಕೊಳ್ಳುವುದಕ್ಕಾಗಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದರು. ಇಂತಹ ಮಹಾಪುರುಷರ ಜಯಂತಿಯನ್ನು ಆಚರಿಸುವುದು ನಮಗೆ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಜೇಂದ್ರ ಸಿಂಗ್ ಪವರ್, ಪೃಥ್ವಿ ಸಿಂಗ್ ಠಾಕೂರ್, ಅಶೋಕ್ ಚೌಹಾಣ್, ಬಾಬು ಸಿಂಗ್ ಠಾಕೂರ್, ಸುಧೀರ್ ಪಾಂಡೆ, ಮುನ್ನಿಬಾಯ್, ಶೋಭಾ ಠಾಕೂರ್, ಈಶ್ವರ್ ಸಿಂಗ್ ಠಾಕೂರ್, ನರ್ಸಿಂಗ್ ಹಾಗೂ ಹಲವು ಗಣ್ಯರು ಮಹಿಳೆಯರು ಉಪಸ್ಥಿತರಿದ್ದರು.
ने इस देश को बचाने के लिए अपने बलिदान दिया। देश के अंदर हमारे समाज पर जब आफत आई उस समय उन्होंने अपने त्याग करते हुए अपना बलिदान दिया। ये हमें याद रखना चाहिए। हमारे देश के नेताओं का, बुजुर्गों का, संतों का जो हम जो जन्म मनाते हैं उससे बहुत ही अर्थ है। उनके जीवन पर हम बुद्ध की कार्यशैली बनाने का उपयोग करें। हमारे जिस देश में हर भाग में छोटे छोटे राजाओं का राज था, उस समय पर कुछ राजाओं ने अपने भाई को गद्दारी करके अपने भाई का जान लिया। इस देश के अंदर हम जो राजपूत समाज है बहुत ही देश के लिए उपयोगी समाज था। ಬೀದರ್ನ ಶ್ರೀ ಕ್ಷೇತ್ರ ಝರಣಾ ದೇವಾಲಯದಲ್ಲಿ ನರಸಿಂಹದೇವರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ಅಲ್ಲದೆ ಬೆಳಗ್ಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದ್ದು ಸಂಜೆ ನರಸಿಂಹಸ್ವಾಮಿಯ ದೇವರ ಮೂರ್ತಿಗೆ ಪೂಜೆ ಮಾಡಿದರು. ಈ ಜಿಲ್ಲೆಯಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತರು ಬಂದು ದರ್ಶನ ಪಡೆದರು. ಇದರಲ್ಲಿ ದಂಪತಿಗಳು, ಮಹಿಳೆಯರು, ಮಕ್ಕಳು ಗುಹೆಯಲ್ಲಿ ಎದೆಮುಟ್ಟದವರೆಗೆ ಇರುವ ನೀರಿನೊಳಗೆ ಹೋಗಿ ದರ್ಶನ ಪಡೆದು ಪುನೀತರಾದರು. ಬೀದರ್ನ ಶ್ರೀ ಕ್ಷೇತ್ರ ಝರಣಾ ದೇವಾಲಯದಲ್ಲಿ ನರಸಿಂಹದೇವರ ಜಯಂತಿ ಆಚರಿಸುತ್ತಿದ್ದು, ಈ ಜಯಂತಿಯನ್ನು ಉದ್ದೇಶಿಸಿ ಅಲ್ಲಿನ ಮಹಾರಾಜರಾದ ರತ್ನಾಕರ್ ಪಾಠಕ್ರವರು ಸುದ್ದಿ ಸಮಯದ ಜೊತೆ ಮಾತನಾಡುತ್ತಾ, ಈ ಗುಹೆಯಲ್ಲಿ ಜರಾಸುರ ಎನ್ನುವ ರಾಕ್ಷಸ ವಾಸ ಮಾಡುತ್ತಿದ್ದು ಇಲ್ಲಿಯ ಜನರಿಗೆ ಹಾಗೂ ಪ್ರಾಣಿಗಳಿಗೆ ಕಷ್ಟ ಕೊಡುತ್ತಿದ್ದ. ಆ ಸಮಯದಲ್ಲಿ ಭಕ್ತ ಪ್ರಹ್ಲಾದರು ಪ್ರಾರ್ಥನೆ ಮಾಡಿದರು. ಅವರ ಪ್ರಾರ್ಥನೆಯನ್ನು ಕೇಳಿದ ದೇವರು ಪ್ರಕಟರಾಗಿ ಕ್ರೋಧಿತಗೊಂಡು ರಾಕ್ಷಸನ ಸಂಹಾರ ಮಾಡುವಾಗ ರಾಕ್ಷಸ ಒಂದು ವರ ಕೇಳಿದ. ನಿಮ್ಮ ಕೈಯಿಂದ ನನಗೆ ಮುಕ್ತಿ ಸಿಗ್ತಾ ಇದೆ, ಹಾಗಾಗಿ ನನ್ನ ಒಂದು ಬೇಡಿಕೆ ಎಂದರೆ ಈ ಸ್ಥಳದಲ್ಲಿ ನಿಮ್ಮ ಹೆಸರಿನ ಮೊದಲು ನನ್ನ ಹೆಸರು ಬರಬೇಕು ಎಂದು ಬೇಡಿಕೊಂಡರು. ಆಗ ನರಸಿಂಹದೇವರು ನಿನ್ನ ಬೇಡಿಕೆ ಈಡೇರಿಸುತ್ತೇನೆ ಎಂದು ವದ ಮಾಡಿದರು. ಆ ಸಮಯದಲ್ಲಿ ಅವರ ಕೋಪದಿಂದ ನೀರು ಉದ್ಭವವಾಯಿತು. ಹಾಗಾಗಿ ಆ ಸ್ಥಳವನ್ನು ಝರಾ ನರಸಿಂಹ ಎಂದೇ ಪ್ರಸಿದ್ಧವಾಯಿತು. ಮತ್ತು ಇಲ್ಲಿಗೆ ಕೇವಲ ಬೀದರ್ನ ಜನತೆ ಮಾತ್ರವಲ್ಲದೆ ಬೇರೆ ರಾಜ್ಯದಿಂದಲೂ ಸಹ ಭಕ್ತರು ಬಂದು ಇವರ ದರ್ಶನ ಪಡೆಯುತ್ತಾರೆ. ಅಲ್ಲದೆ ಸನಾತನ ದೇವಸ್ಥಾನ ಭಜನೆ ಮಂಡಳಿಯಿಂದ ಭಜನೆ ಕಾರ್ಯಕ್ರಮ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಹೇಶ್, ಅನಿಲ್, ಸುಭಾಷ್, ನರೇಶ್, ಶ್ರೀನಿವಾಸ್, ಕೃಷ್ಣ, ಸುನೀಲ್, ಪ್ರತೀಕ್ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. नरसिंह भगवान का जन्मदिन है। आज सुबह से महाप्रसाद वो जारी किया गया है और शाम में 6:30 कर यहाँ भगवान का जयंती होता है, भगवान का जन्मदिन होता है। इस गुफा में जरासुर नाम एक राक्षस रहता था। वो राक्षस यहाँ लोगों को और प्राणियों को बहुत तकलीफ देता था। उस समय भक्त प्रहलाद ने प्रार्थना की। जब भगवान ने बहुत गुस्से में थे और यहाँ पर प्रकट हो गए, यहाँ पर आ गए, आके राक्षस को मारने लगे। जब राक्षस ने कहा आपके हाथ से मुक्ति मिल रहा है तो मेरा एक विनंती है, इस जगह पर आपसे पहले मेरा नाम रहना चाहिए। जैसी तेरी मर्जी हो के भगवान ने राक्षस को मार दिए। जब भगवान ने बहुत गुस्से में थे, जब जमीन से जल निकला और भगवान को चरणों को लग गया
और भगवान यहाँ ही शांत हो गए। इसलिए इस मंदिर का नाम झरणी नारसिंह मंदिर, जिस मूर्ति को आकार रहता है उस मूर्ति को शालिग्राम मूर्ति कहते हैं। ये उद्भव मूर्ति है। बोल नरसिंह भगवान की जय। ಶರಣ ದೇವ್ರದ್ದು ಜಯಂತಿ ಉತ್ಸವ ಕಾರ್ಯಕ್ರಮ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾಳ ಭವ್ಯ ರೂಪದಲ್ಲಿ ಇಲ್ಲಿ ಆಚರಿಸಲು ಆಗುತ್ತದೆ। ಎಲ್ಲ ಭಕ್ತಾದಿಗಳಿಗೆ ಈ ನರಸಿಂಹ ಜಯಂತಿ ಕಾರ್ಯಕ್ರಮದಲ್ಲಿ ಸಮ್ಮಿಲಿತ ಆಗಿ ಅದರ ಆನಂದವನ್ನು ಪಡೆಯಬೇಕು। ಮತ್ತು ಇಲ್ಲಿ ಶ್ರೀ ಕ್ಷೇತ್ರ ಝರಣಿ ನರಸಿಂಹ ದೇವಸ್ಥಾನದಲ್ಲಿ ಪ್ರಸಾದ ಆಯೋಜನೆ ಆಗಿದೆ, ಮಹಾಪ್ರಸಾದ। ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ತಗೊಳ್ಬೇಕು। ಬೀದರ್ ನಗರವಾಸಿ ಎಲ್ಲ ಭಕ್ತಾದಿಗಳಿಗೆ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಭಕ್ತಾದಿಗಳಿಗೆ ನಾನು ನಂಪರ ವಿನಂತಿ ಮಾಡ್ತೀನಿ। ಮಹಾರಾಣಾ ಪ್ರತಾಪ್ ಸಿಂಗ್ರ 477ನೆಯ ಜಯಂತಿಯ ಅಂಗವಾಗಿ ರಾಜಪೂತ ಸಮಾಜದವರು ಹೈದರಾಬಾದ್ ರೋಡಿನ ಸನಾತನ ಹನುಮಾನ ಮಂದಿರದಿಂದ ಮಹಾರಾಣಾ ಪ್ರತಾಪ್ ಸಿಂಗ್ರವರ ಚೌಕ್ರವರೆಗೆ ಬೈಕ್ ರ್ಯಾಲಿ ನಡೆಸಿ ಸಡಗರ ಸಂಭ್ರಮದಿಂದ ಜಯಂತಿ ಆಚರಣೆ ಮಾಡಿದರು। ಅಲ್ಲದೆ ಬೈಕ್ ರ್ಯಾಲಿಗೆ MLC ವಿಜಯ್ ಸಿಂಗ್ ಅವರು ಚಾಲನೆ ನೀಡಿದರು। ಮಹಾರಾಣಾ ಪ್ರತಾಪ್ ಸಿಂಹರವರ 477ನೇ ಜಯಂತಿಯ ಅಂಗವಾಗಿ ರಾಜಪೂತ ಸಮಾಜದವರು ಹೈದರಾಬಾದ್ ರಸ್ತೆಯಲ್ಲಿರುವ ಹನುಮಾನ್ ಮಂದಿರದಿಂದ ಪ್ರತಾಪ್ ನಗರದ ಭವಾನಿ ಮಂದಿರದವರೆಗೂ ಮಹಾರಾಣಾ ಪ್ರತಾಪ್ ಸಿಂಹರವರ ಜಯಘೋಷ ಮಾಡುತ್ತಾ ಬೈಕ್ ರ್ಯಾಲಿ ನಡೆಸಿದರು। ಇದಕ್ಕೂ ಮುನ್ನ MLC ವಿಜಯ್ ಸಿಂಗ್ ರವರು ಮಂದಿರಕ್ಕೆ ಭೇಟಿ ನೀಡಿ ಪೂಜಾರ್ಚನೆ ನೆರವೇರಿಸಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು। ಈ ಸಂದರ್ಭದಲ್ಲಿ ವಿಜಯ್ ಸಿಂಗ್ ರವರು ಮಾತನಾಡುತ್ತಾ ಮಹಾರಾಣಾ ಪ್ರತಾಪ್ ಸಿಂಗ್ ರವರ ಜಯಂತಿಯ ಕುರಿತು ಸಮಸ್ತ ಬೀದರ್ ಜನತೆಗೆ ಶುಭಾಶಯ ತಿಳಿಸಿ ಎಲ್ಲರೂ ಮಹಾರಾಣಾ ಪ್ರತಾಪ್ ಸಿಂಗ್ ರವರ ಜಯಂತಿ ಆಚರಿಸುವುದು ಸಂತೋಷದ ವಿಷಯವೆಂದು ತಿಳಿಸಿದರು। ಈ ಬೈಕ್ ರ್ಯಾಲಿಯಲ್ಲಿ ರಮೇಶ್ ಕುಮಾರ್ ಪಾಂಡೆ, ಈಶ್ವರ್ ಸಿಂಗ್ ಠಾಕೂರ್ ಹಾಗೂ ವಿಜಯ್ ಸಿಂಗ್ ಅವರು ಉಪಸ್ಥಿತರಿದ್ದರು। महाराणा प्रताप जयंती के सबको हार्दिक शुभकामनाएं। आज बहुत खुशी हो रही है यहाँ पर आकर, ये जो बाइक रैली कर रहे हैं आप लोग, और इसके बाद राजपूत समाज की तरफ से जो अब प्रोग्राम भी होने वाला है, सबको हार्दिक हार्दिक शुभकामनाएं मेरी। ಸುದ್ದಿ ಸಮಯದಲ್ಲೊಂದು ಚಿಕ್ಕ ಬ್ರೇಕ್ ನಂತರ ಸುದ್ದಿ ಸಮಯ ಮುಂದುವರಿಯುವುದು। If you are confused about which college to choose for your PUC education, Jnanasudha Vidyalaya is the answer. Experienced and knowledgeable lecturers, well-equipped and state-of-the-art laboratories and library, large and well-lit classrooms are but a few features. Along with PU theory coaching, there is medical NEET coaching, integrated NEET and JEE coaching, and engineering IIT JEE coaching.
There is hostel facility available for both boys and girls separately. Bus facility is available for all the students. The right of choice is reserved to you. You can choose the stream that you want. So, hurry up. Reserve your seats. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಸೋಮವಾರದಿಂದ ಕುಡಿಯುವ ನೀರಿನ ಕಾಮಗಾರಿ ವಿಳಂಬ ಮಾಡುವುದರಲ್ಲೂ ಮನವಿ ಬೇಡಿಕೆಗಳಿಗೆ ಒತ್ತಾಯಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಕನ್ನಡ ಸಮರ ಸೇನೆ ಆಮರಣಾಂತ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿತ್ತು. ಬೀದರ್ ಜಿಲ್ಲಾ ನಿರ್ಮಿತ ಕೇಂದ್ರ ಅಕ್ರಮ ಸಿವಿಲ್ ಇಂಜಿನಿಯರ್ಗಳನ್ನು ನೇಮಕ ಮಾಡಿರುವ ಮತ್ತು ನಿಧಾನಗತಿಯಲ್ಲಿ ನಡೆಯುತ್ತಿರುವ ಒಳಚರಂಡಿ ಮತ್ತು ಕುಡಿಯುವ ನೀರಿನ ಕಾಮಗಾರಿ ಪೂರ್ಣಗೊಳಿಸಲು ಹಾಗೂ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಬೇಡಿಕೆ ಈಡೇರುವವರೆಗೆ ಆಮರಣ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುತ್ತೇವೆ ಎಂದು ಅವಿನಾಶ್ ದೀನೆ ಅವರು ಹೇಳಿದರು. ನಿರ್ಮಿತಿ ಕೇಂದ್ರ ಅಂತ ಒಂದು ಸರ್ಕಾರ ಜಿಲ್ಲಾಧಿಕಾರಿಗಳ ಅಧೀನದಲ್ಲಿ ಒಂದು ಕೇಂದ್ರ ಇದೆ. ಅಲ್ಲಿ 2016ರಲ್ಲಿ 13 ಸಿವಿಲ್ ಇಂಜಿನಿಯರ್ಗಳು ನೇಮಕಾತಿ ಮಾಡ್ಕೊಂಡ್ರು. ಯಾರು ದುಡ್ಡು ಕೊಟ್ಟಿದ್ದಾರೆ, ತನಗೆ ಬೇಕಾಗಿದ್ದಾರಂತ ಪ್ರತಿಭಾವಂತರಿಗೆ ಮತ್ತು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಅನುಭವಿಸಿದವರಿಗೆ ಯಾರು ತೊಗೊಂಡಿಲ್ಲ ಅವರು. ಅದೇ ಥರ ಬೀದರ್ನಲ್ಲಿ ಮತ್ತು ಬೆಳಕಿ ತಾಲೂಕಿನಲ್ಲಿ ಅಕ್ರಮವಾಗಿ ಹೋಟೆಲು ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡ್ತಾಯಿದ್ದಾರೆ. ಈ ಸಂಬಂಧಪಟ್ಟಂಗೆ ಅಬಕಾರಿ ಜಿಲ್ಲಾಧಿಕಾರಿಗೂ ನಾವು ಕೊಟ್ಟೆವು, ಬೀದರ್ ಜಿಲ್ಲಾಧಿಕಾರಿ ಪ್ರಾದೇಶಿಕ ಆಯುಕ್ತರೂ ಕೊಟ್ಟೆವು. ಸಂಬಂಧಪಟ್ಟ ಮೇಲಾಧಿಕಾರಿಗಳು ಎಷ್ಟು ಬರ್ತೋ ಯಾರು ಕೊಟ್ಟರು ಅಂದ್ರೂ ಅವ್ರು ಏನು ಕ್ರಮ ತೊಗೊಂಡಿಲ್ಲ. ಅದರ ಹಾಗೆ ಬೀದರ್ ನಗರದಲ್ಲಿ ನಡೀತಿರೋ ಒಳಚರಂಡಿ ಮತ್ತು ಏನಿದು ಕುಡಿಯೋ ನೀರಿನ ಕಾಮಗಾರಿ ನಡೀತಾ ಇದೆ. ಇದು ಕಾಮಗಾರಿ ಪ್ರಾರಂಭವಾಗಿ ಒಂದು ವರ್ಷದ ಮೇಲ್ಪಟ್ಟಾಗಿದೆ. ಆದ್ರೂ ಇವರು ಕ್ರಮ ತಗೊಂಬಂತ ಏನು ಅಧಿಕಾರಿಗಳು ಕ್ರಮ ತಗೋತಾ ಇಲ್ಲ. ಅವೆಲ್ಲ ವಿಷಯಗಳು ಗಮನ ಇಟ್ಕೊಂಡು ನಾವಿಂದು ಕನ್ನಡ ಸಮರ ಸೇನೆ ಸಂಘಟನೆ ಹಾಗೂ ಪ್ರಗತಿಪರ ಸಂಘಟನೆಗಳ ಒಂದು ಒಕ್ಕೂಟದಿಂದ ನಿನ್ನೆಯಿಂದ ದಿನಾಂಕ 8/5/2017ರಿಂದ ನಾವು ಆಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೆವು. ಬೀದರ್ ಜಿಲ್ಲೆಯಾದ್ಯಂತ ಸಾರ್ವಜನಿಕವಾಗಿ ಸಾಕಷ್ಟು ಸಮಸ್ಯೆಗಳು ಇದ್ದರೂ ಸಹ ಅದರಲ್ಲಿ ಕೆಲವೊಂದು ಗಂಭೀರವಾದ ಭ್ರಷ್ಟಾಚಾರದ ಸಮಸ್ಯೆಗಳಿದ್ದು ಮತ್ತು ಕೆಲವು ಸಾರ್ವಜನಿಕ ಅನಾನುಕೂಲವಾದಂಥ ಸಮಸ್ಯೆಗಳಿವೆ. ಇದರ ಗಮನವನ್ನು ಜಿಲ್ಲಾಡಳಿತಕ್ಕೆ ಗೊತ್ತಿದ್ದರೂ ಸಹ ದಾಖಲೆಗಳ ಜೊತೆಗೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಕ್ರಮ ಕೈಗೊಳ್ಳಲು ಜಿಲ್ಲಾಡಳಿತ ವಿಫಲವಾಗಿದೆ. ಅದರಲ್ಲಿನ ಕೆಲವೊಂದು ಸಮಸ್ಯೆಗಳು ಬೀದರ್ ನಿರ್ಮಿತ ಕೇಂದ್ರದಲ್ಲಿ ಕಳೆದ ವರ್ಷ 2016ನೇ ಸಾಲಿನಲ್ಲಿ 13 ಸಿವಿಲ್ ಇಂಜಿನಿಯರ್ಗಳನ್ನು ಅಕ್ರಮವಾಗಿ ಹಣ ನೀಡಿದಂಥವರಿಗೆ ನೇಮಕ ಮಾಡಿಕೊಂಡಿದ್ದು, ಈ ಎಲ್ಲ ಬೇಡಿಕೆಗಳು ಈಡೇರುವವರೆಗೂ ಆಮರಣ ಉಪವಾಸ ಸತ್ಯಾಗ್ರಹ ನಿರಂತರವಾಗಿ ನಡೆಯುತ್ತದೆ ಎಂದು ಎಚ್ಚರಿಸಲಾಯಿತು. ಈ ಸಂದರ್ಭದಲ್ಲಿ ಹನುಮಂತ್ ಶೇರಿಕಾರ್, ಅನಿಲ್ ಗಂಜ್ಕರ್, ಸಂಜುಲಕ್ಷ್ಮಿ ದೊಡ್ಡಿ, ಅವಿನಾಶ್ ದೀನೆ, ಸಂತೋಷ್ ಮಾಮುಡ್ಗಿ, ವೈಜನಾಥ್ ಅಲ್ಲಾಪುರೆ, ರವೀಂದ್ರ ದೇವಡ್ಗೆ, ಅಶೋಕ್ ಗೋರ್ನಾಳ್, ಸಂತೋಷ್ ಎಣಕೂರ್, ಪಿನ್ ಶೇರಿಕಾರ್ ಮುಂತಾದವರು ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿಗಳು ಬಂದಿದ್ದರು, ಆದ್ರೆ ನಾವು ಹೇಳಲ್ಲ ಅಂತ ಹೇಳಿದೆವು. ಯಾಕಂತಂದ್ರೆ ನಾವು ನಮ್ಮದು ಬೇಡಿಕೆ ಈಡೇರಿಸೋರು ಇಲ್ಲಿನ ಜಾಗ ನಾವು ಕದಳಲ್ಲ. ನಮ್ಮ ಬೇಡಿಕೆ ಈಡೇರಬೇಕಾದ್ರೆ ಈಡೇರಿದ್ರೆ ನಾವು ಇಲ್ಲಿಂದ ಇದಾಗ್ತೇವೆ. ನಾವು ಸತ್ತರೂ ಪರವಾಗಿಲ್ಲ, ಇದೇ ಜಾಗದಾಗ ಸಾಯ್ತೀವಿ. ಬಟ್ ನಾವು ಹೇಳಲ್ಲ. ಉಪವಾಸ ಸತ್ಯಾಗ್ರಹ ಇದು ಮುಂದೆ ಕಂಟಿನ್ಯೂ ಹೀಗೆ ಮಾಡ್ಕೊಂಡು ಹೋಗ್ತೇವೆ. ಇಲ್ಲಿಂದ ಹೇಳಲ್ಲ. ಒಂದು ಉಸ್ತುವಾರಿ ಸಚಿವರೇ ಬರಬೇಕು, ಇಲ್ಲಾಂದ್ರೆ ಜಿಲ್ಲಾಧಿಕಾರಿಗಳೇ ಇಲ್ಲಿಗೆ ಬಂದ್ರೆ ನಾವು ಹೇಳ್ಬೇಕು. ಅದು ನಮ್ಮ ಬೇಡಿಕೆ ಈಡೇರಿಸಿದ್ರೆ ಮಾತ್ರ ಹೇಳ್ತೇವೆ, ಇಲ್ಲಾಂದ್ರೆ ಹೇಳೋಕ್ಕಾಗಲ್ಲ. ಒಂದು ನಿರ್ಮಿತಿ ಕೇಂದ್ರದೊಂದು, ಆಮೇಲೆ ಅಕ್ರಮವಾಗಿ ಶರಾಯಿ ಮಾರಾಟ ಮಾಡೋದು, ಇನ್ನೊಂದೇನಪ್ಪ ಅಂದ್ರೆ ಚರಂಡಿಗಳು, ಬೀದರ್ ರಸ್ತೆ ಧೂಳಿಂದು, ಇವೆಲ್ಲ ನಮ್ಮದು 4-5 ಬೇಡಿಕೆಗಳವ. ಇವು ಈಡೇರಿಸಬೇಕಾದ್ರೆ ನಾವು ಹೇಳ್ತೇವೆ, ಇಲ್ಲಾಂದ್ರೆ ಹೇಳಲ್ಲ. ಇನ್ನೊಂದೇನಪ್ಪ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಸಿಟಿ ಸ್ಕ್ಯಾನಿಂಗ್ ಡಾಕ್ಟ್ರುಗಳು ಇಬ್ಬರು ಅವ್ರಿಗೆ ನೇಮಕ ಮಾಡಿಕೊಂಡು ಅಲ್ಲಿ ಗರೀಬರಿಗೆ ಏನಪ್ಪ ಅಂದ್ರೆ ರೋಗಗಳ ಬಗ್ಗೆದಾಗ ತಜ್ಞರು ಬೇಕು, ಅವ್ರಿಬ್ಬರಿಗೆ ತಜ್ಞರಿಗೆ ಕೊಡಬೇಕು. ಇಷ್ಟು ನಮ್ಮ ಬೇಡಿಕೆಗಳು ಈಡೇರಿಸಬೇಕು. ನಾವು ಇಲ್ಲಿನ ಜಾಗ ಬಿಡಬೇಕು. ಬೀದರ್ನ ಐಎಸ್ಪುರ್ ಗ್ರಾಮದಲ್ಲಿ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಅಂಗವಾಗಿ ದಿನಾಂಕ 8ರಿಂದ 18ರವರೆಗೆ ಪ್ರತಿದಿನ ಸಾಯಂಕಾಲ 6ರಿಂದ 8 ಗಂಟೆವರೆಗೆ ಪ್ರವಚನ ಹಾಗೂ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಮೂರ್ತಿ ಪ್ರತಿಷ್ಠಾಪನೆಯ ಅಂಗವಾಗಿ ಗ್ರಾಮಸ್ಥರಾದ ಸಂತೋಷ್ ಪಾಟೀಲ್ ರವರು ಸುದ್ದಿ ಸಮಯದೊಂದಿಗೆ ಮಾತನಾಡುತ್ತಾ, ಸುಮಾರು ವರ್ಷಗಳಿಂದ ಇಂತಹ ಒಂದು ಐತಿಹಾಸಿಕ ದೇವಾಲಯ ಕಟ್ಟಬೇಕೆಂದು, ರೇವಣಸಿದ್ದೇಶ್ವರ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಬೇಕೆಂದು ಶ್ರೀ ಶಂಕರಯ್ಯ ಸ್ವಾಮಿಯವರ ಮನಸ್ಸಿನಲ್ಲಿತ್ತು. ಶ್ರೀ ಜಗದ್ಗುರುಗಳ ಕೃಪಾಶೀರ್ವಾದದಿಂದ ಪ್ರತಿಷ್ಠಾಪನೆ ಆಗ್ತಾ ಇದೆ. ಬೆಳಿಗ್ಗೆ 7ರಿಂದ 10 ಗಂಟೆವರೆಗೆ ರೇವಣಸಿದ್ದೇಶ್ವರ ಮೂರ್ತಿ ರುದ್ರಾಭಿಷೇಕ, ಶ್ರೀಮತ್ ರಂಭಾಪುರಿ ಜಗದ್ಗುರು ಶ್ರೀ ವೀರ ಸೋಮೇಶ್ವರ ಜಗದ್ಗುರುಗಳವರ ಅಮೃತ ಹಸ್ತದಿಂದ ಮಂದಿರದ ಉದ್ಘಾಟನೆ ಹಾಗೂ ಕಳಸಾರೋಹಣ ನಡೆಯಲಿದೆ ಎಂದು ಹೇಳಿದರು. ಅಲ್ಲದೆ ಮಧ್ಯಾಹ್ನ 1ರಿಂದ 3 ಗಂಟೆವರೆಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ಸಾಯಂಕಾಲ 4 ಗಂಟೆಯಿಂದ 7 ಗಂಟೆವರೆಗೆ ಧರ್ಮಸಭೆ ಮತ್ತು ಸಂಗೀತ ಕಾರ್ಯಕ್ರಮ, ಅಲ್ಲದೆ 7ರಿಂದ 8 ಗಂಟೆವರೆಗೆ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಲ್ಲಿನ ಮಹಾರಾಜರು ಸುದ್ದಿ ಸಮಯಕ್ಕೆ ತಿಳಿಸಿದರು.
ವರ್ಷಗಳಿಂದ ನಮ್ಮ ಶಂಕರಾಚಾರ್ಯ ಗುರುಗಳಾದ ಇವರು ಮನಸ್ಸಲ್ಲಿ ಈ ಒಂದು ಐತಿಹಾಸಿಕ ದೇವಾಲಯವನ್ನು ಕಟ್ಟಬೇಕು ಅಂತ ಅವರ ಮನಸ್ಸಿನಲ್ಲಿ ನಡೆದಿತ್ತು. ಆ ಪರಮಾತ್ಮ ರೇಣುಕಾಚಾರ್ಯ ಅವರ ಮನಸ್ಸಿನಲ್ಲಿ ಏನು ನಡೆದಿತ್ತು ಅದನ್ನು ಪೂರ್ತಿ ಮಾಡಿಕೊಟ್ಟಿದ್ದಾನೆ. ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ಆ ರೇಣುಕಾಚಾರ್ಯ ದೇವರಲ್ಲಿ ನಾವು ಶಿರಬಾಗುತ್ತೇವೆ. ಹಾಗೂ 19ನೇ ತಾರೀಕು ಶ್ರೀ ರಂಭಾಪುರಿ ಜಗದ್ಗುರುಗಳು ಇಲ್ಲಿ ಬರ್ತಾ ಇದ್ದಾರೆ. ಆದ ಕಾರಣ ತಾವೆಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅವರ ಒಂದು ದರ್ಶನವನ್ನು ಪಡೆದುಕೊಳ್ಳಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. 7ನೇ ತಾರೀಕು ಶ್ರೀ ರೇವಣಸಿದ್ದೇಶ್ವರ ಮಂದಿರದಲ್ಲಿ ಶ್ರೀ ರೇವಣಸಿದ್ದೇಶ್ವರ ವಿಗ್ರಹ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇಂದು 11:21 ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಸಂಪೂರ್ಣಗೊಂಡಿದೆ. ಈಗ 19ನೇ ತಾರೀಕಿಗೆ ಶ್ರೀ ರಂಭಾಪುರಿ ಜಗದ್ಗುರುಗಳು ಆಗಮಿಸ್ತಾ ಇದ್ದಾರೆ. ಅವರ ಮುಖಾಂತರ ಅವರ ಅಮೃತ ಹಸ್ತದಿಂದ ಶ್ರೀ ರೇವಣಸಿದ್ದೇಶ್ವರ ಮಂದಿರ ಗೋಪುರದಲ್ಲಿ ಕಳಸಾರೋಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹಾಗೂ ಧರ್ಮಸಭೆ ಕಾರ್ಯಕ್ರಮ ಹಾಗೂ ಸಾಯಂಕಾಲ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಸಮಸ್ತ ಬಂಧು ಬಾಂಧವರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಶೋಭೆಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಪೂತ ಸಮಾಜದ ವತಿಯಿಂದ ಮಹಾರಾಣಾ ಪ್ರತಾಪ್ ಸಿಂಗ್ ರವರ 477ನೇ ಜಯಂತಿ ಅದ್ದೂರಿಯಿಂದ ಆಚರಣೆ. ಬೀದರ್ನ ಶ್ರೀ ಕ್ಷೇತ್ರ ಚರಣ ನರಸಿಂಹ ಜಯಂತಿ ಆಚರಣೆ. ಮಹಾರಾಣಾ ಪ್ರತಾಪ್ ಸಿಂಗ್ ರವರ ಜಯಂತಿ ಅಂಗವಾಗಿ ರಾಜಪೂತ ಸಮಾಜದಿಂದ ಬೈಕ್ ರ್ಯಾಲಿ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮರಣಾಂತ ಉಪವಾಸ ಸತ್ಯಾಗ್ರಹ. ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ಪ್ರವಚನ ಹಾಗೂ ಸಂಗೀತ ಕಾರ್ಯಕ್ರಮ. ಇದುವರೆಗೆ ಸುದ್ದಿ ಕೊಟ್ಟಿದ್ದು ನಾನು ನಂದಿನಿ. ನಾಳಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.